ಎಲ್ಲರಿಗೂ ನಮಸ್ಕಾರಗಳು. ಕಾರ್ಡ್ ನಂಬರ್ 133 ಆಡಿ ಕಲಿಯೋಣ ನರಿಯ ಔತಣಕೂಟ. ಮಕ್ಕಳೇ, ಈ ಕಾಡಿನ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸವಾಗಿದ್ದವು ಅಂತಂದರೆ ಮಕ್ಕಳೇ, ಆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇದ್ವು ಅಂತ ಅರ್ಥ. ಒಬ್ಬರ ಮನೆಗೆ ಒಂದೊಂದು ದಿನ ಔತಣಕ್ಕೆ ಹೋಗುತ್ತಾ ತಿಂದುಂಡು ಸಂತೋಷದಿಂದದ್ದವು. ಅಂದರೆ ಔತಣ ಅಂತಂದರೆ ಇಲ್ಲಿ ಊಟ. ಅವು ಏನಪ್ಪ ಅಂತಂದ್ರೆ ಒಂದೊಂದು ಪ್ರಾಣಿ ಮನೆಗೆ ಒಂದೊಂದು ದಿನ ಊಟಕ್ಕೆ ಹೋಗುತ್ತಾ ತಿನ್ಕೊಂಡು ಉಂಡ್ಕೊಂಡು ಸಂತೋಷದಿಂದಿದ್ವು. ಒಂದು ದಿನ ನರಿಯ ಸರದಿ ಬಂದಿದ್ದರಿಂದ ಆಗ ನರಿಯ ಸರದಿ ಅಂತಂದರೆ ನರಿಯ ನಂಬರ್ ಬಂತು. ನರಿ ಎಲ್ಲ ಪ್ರಾಣಿಗಳನ್ನು ತನ್ನ ಮನೆಗೆ ಔತಣಕ್ಕೆ ಕರೆಯಿತು. ಅಂದರೆ ನರಿ ಎಲ್ಲ ಪ್ರಾಣಿಗಳನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಿತು. ಆ ದಿನ ನರಿಯ ಮನೆಯ ಔತಣ ಕೂಟಕ್ಕೆ 10 ಆನೆಗಳು, 15 ಜಿಂಕೆಗಳು, 20 ಮೊಲಗಳು, 5 ಹುಲಿಗಳು, 2 ಸಿಂಹಗಳು, 30 ಕಾಡು ಕೋಣಗಳು, 25 ಕರಡಿಗಳು ಬಂದಿದ್ದವು. ನರಿ ವಿವಿಧ ರೀತಿಯ ಭಕ್ಷ್ಯಗಳನ್ನು ಮಾಡಿ, ಭಕ್ಷ್ಯ ಅಂತಂದರೆ ಇಲ್ಲಿ ನೋಡ್ರಿ, ನರಿ ವಿವಿಧ ರೀತಿಯ ಅಡಿಗೆಗಳನ್ನು ಮಾಡಿ ತನ್ನ ಸ್ನೇಹಿತರಿಗೆ ನೀಡಿತು. ಎಲ್ಲ ಸ್ನೇಹಿತರು ಸಂತೋಷದಿಂದ ಕುಣಿದು ನಲಿದು ವಿವಿಧ ಭಕ್ಷ್ಯಗಳನ್ನು ಊಟ ಮಾಡಿ ನರಿಗೆ ಧನ್ಯವಾದವನ್ನು ಹೇಳಿ ತಮ್ಮ ಮನೆಗೆ ಹಿಂತಿರುಗಿದವು. ನರಿಯು ಎಲ್ಲ ಸ್ನೇಹಿತರು ತಮ್ಮ ಮನೆಗೆ ಬಂದಿದ್ದಕ್ಕೆ ಸಂತೋಷಪಟ್ಟಿತು. ಮಕ್ಕಳೇ, ಈ ನರಿ ಔತಣಕೂಟ ನಿಮಗೆಲ್ಲ ಅರ್ಥ ಆಯ್ತಲ್ವಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಕೆಳಗಡೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನು ನಾವೀಗ ನೋಡೋಣವಾ? ಔತಣಕೂಟವನ್ನು ಏರ್ಪಡಿಸಿದವರು ಯಾರು? ಔತಣಕೂಟವನ್ನು ಏರ್ಪಡಿಸಿದವರು ನರಿ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣವಾ? ಔತಣಕ್ಕೆ ಬಂದ ಜಿಂಕೆಗಳು ಮತ್ತು ಮೊಲಗಳ ಒಟ್ಟು ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ ಮಕ್ಕಳೇ, ಔತಣಕ್ಕೆ ಬಂದ ಜಿಂಕೆಗಳು ಮತ್ತು ಮೊಲಗಳ ಒಟ್ಟು ಸಂಖ್ಯೆ ಎಷ್ಟು ಅಂದಾಗ ನಾವಿಲ್ಲಿ ಜಿಂಕೆಗಳು 15, ಮೊಲಗಳು 20. ಹಾಗಾದರೆ 20 ಮತ್ತು 15 ಕೂಡಿಸ್ಬೇಕು ನಾವಿಲ್ಲಿ. ಎಷ್ಟಾಯಿತು? 20 ಮತ್ತು 15 35. ಈಗ ನಾವಿಲ್ಲಿ ಲೆಕ್ಕ ಮಾಡಿ ನೋಡೋಣವಾ? ಮಕ್ಕಳೇ, ಇಲ್ಲಿ ಜಿಂಕೆಗಳ ಸಂಖ್ಯೆ 15, ಮೊಲಗಳ ಸಂಖ್ಯೆ 20. ಈಗ ಹಾಗಾದರೆ ಔತಣಕ್ಕೆ ಬಂದ ಜಿಂಕೆಗಳು ಮತ್ತು ಮೊಲಗಳ ಒಟ್ಟು ಸಂಖ್ಯೆ 35. ನೆಕ್ಸ್ಟ್ ಪ್ರಶ್ನೆ 3. ಹುಲಿಗಳು ಮತ್ತು ಸಿಂಹಗಳ ಒಟ್ಟು ಸಂಖ್ಯೆ ಎಷ್ಟು? ಹುಲಿಗಳು 5, ಸಿಂಹಗಳು 2. ಹಾಗಾದರೆ ಒಟ್ಟು ಸಂಖ್ಯೆ 7. ಇನ್ನು 4ನೇ ಪ್ರಶ್ನೆ. ಕಾಡು ಕೋಣ ಮತ್ತು ಕರಡಿಗಳ ಒಟ್ಟು ಸಂಖ್ಯೆ ಎಷ್ಟು? ಕಾಡು ಕೋಣ ಮತ್ತು ಕರಡಿಗಳ ಸಂಖ್ಯೆ. ಕಾಡು ಕೋಣಗಳೆಷ್ಟು? 30, ಕರಡಿಗಳು 25. ಹಾಗಾದರೆ ಎಷ್ಟಾಯಿತು? 30 ಒಂದು 25. 30ರಲ್ಲಿ 25 ಕೂಡಿಸಿದಾಗ ಮಕ್ಕಳೇ 55. ಇನ್ನು ಮುಂದಿನ ಪ್ರಶ್ನೆ. ಆನೆಗಳು, ಜಿಂಕೆಗಳು ಮತ್ತು ಸಿಂಹಗಳ ಒಟ್ಟು ಸಂಖ್ಯೆ ಎಷ್ಟು? ಇಲ್ಲಿ ನಾವು ಆನೆಗಳ ಸಂಖ್ಯೆ ಮತ್ತು ಜಿಂಕೆಗಳ ಸಂಖ್ಯೆ ಮತ್ತು ಸಿಂಹಗಳ ಸಂಖ್ಯೆಯನ್ನು ಬರ್ಕೊಳ್ಬೇಕು. ಇಲ್ಲಿ ಆನೆಗಳು ಎಷ್ಟಿದ್ದಾವೆ? 10 ಇದ್ದಾವೆ. ಜಿಂಕೆಗಳು ಎಷ್ಟಿದ್ದಾವೆ? 15 ಇದ್ದಾವೆ. ಮತ್ತು ಕಾಡು ಕೋಣಗಳ ಸಂಖ್ಯೆ ಎಷ್ಟಿದ್ದಾವೆ? 30. 30 ಕಾಡು ಕೋಣಗಳ ಸಂಖ್ಯೆ, ಹಾಗೆ 10 ಆನೆಗಳ ಸಂಖ್ಯೆ. 30ರಲ್ಲಿ 10 ಕೂಡಿಸಿದಾಗ 40 ಆಗುತ್ತದೆ ಮಕ್ಕಳೇ. ಹಾಗೆ
ಜಿಂಕೆಗಳ ಸಂಖ್ಯೆ ಎಷ್ಟಿದೆ? 15. ಈಗ ಕಾಡು ಕೋಣಗಳ ಸಂಖ್ಯೆ 30 ಆದರೆ ಆನೆಗಳ ಸಂಖ್ಯೆ 10, 40 ಆಯಿತು. ಅದರಲ್ಲಿ ಮತ್ತೆ 15 ಕೂಡಿಸಿದಾಗ 55 ಆಯಿತು. ಎಷ್ಟಾಯಿತು? 55. ಹಾಗಾದರೆ ಆನೆಗಳು, ಜಿಂಕೆಗಳು ಮತ್ತು ಸಿಂಹಗಳ ಒಟ್ಟು ಸಂಖ್ಯೆ 55. ಇನ್ನು ಪ್ರಶ್ನೆ 6, ಮೊಲಗಳು, ಹುಲಿಗಳು, ಕಾಡು ಕೋಣಗಳ ಸಂಖ್ಯೆ ಎಷ್ಟು?